ಎಸ್ ವೀಕ್ಷಕರೇ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ, GBA ಚುನಾವಣೆ, ಮುಂಚೆ BBMP, ಈಗ GBA 2026ರಲ್ಲಿ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಕಟ್ಟಾಜ್ಞೆ ಮಾಡಿದೆ. ಎಲೆಕ್ಷನ್ ಕಮಿಷನ್ ಕೂಡ ರೆಡಿಯಾಗಿದೆ. ಈ ವಿಡಿಯೋದಲ್ಲಿ ನಾವು ಕೊಡ್ತಿರುವಂಥ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪಾಲಿಕೆಗಳ ವಾರ್ಡ್ಗಳ ವಿವರ. ಈ ವಿಧಾನಸಭಾ ಕ್ಷೇತ್ರ ಯಾವುದು ಅಂದರೆ ಬಸವನಗುಡಿ, BJP ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಎಸ್, ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಚೆ BBMP ಇದ್ದಾಗ 6 ಪಾಲಿಕೆ ವಾರ್ಡ್ಗಳಿತ್ತು. ಈಗ GBA ವ್ಯಾಪ್ತಿಯಲ್ಲಿ 10 ಬರುತ್ತೆ, 4 ಹೆಚ್ಚಾಗಿದೆ. ಈ ಮುಂಚೆ 2010 ಮತ್ತು 2015ರ BBMP ಚುನಾವಣೆ ಲೆಕ್ಕಾಚಾರ ತಗೊಂಡ್ರೆ ಎರಡೂ ಸಂದರ್ಭದಲ್ಲಿ ಕೂಡ ಬಸವನಗುಡಿಯಲ್ಲಿ ರವಿ ಸುಬ್ರಹ್ಮಣ್ಯ ಅವರು ಶಾಸಕರಾಗಿದ್ದರು. 2015ರ BBMP ಚುನಾವಣೆ ವೇಳೆ BJP 6ರಲ್ಲಿ 6 ವಾರ್ಡ್ಗಳನ್ನು ಗೆದ್ದಿತ್ತು. 2010ರ ಈ ಹಿಂದೆ ಅಂದರೆ ಅದಕ್ಕಿಂತ ಮುಂಚಿನ BBMP ಚುನಾವಣೆಯಲ್ಲಿ BJP 4, ಕಾಂಗ್ರೆಸ್ 1, JDS 1 ಸ್ಥಾನವನ್ನು ಗೆದ್ದಿತ್ತು. 2023ರ ವಿಧಾನಸಭೆ ಲೆಕ್ಕಾಚಾರ ನೋಡೋದಾದರೆ ರವಿ ಸುಬ್ರಹ್ಮಣ್ಯ ಅವರು BJPಯಿಂದ 61.5% ಮತ ಪಡೆದರೆ, UB ವೆಂಕಟೇಶ್ ಕಾಂಗ್ರೆಸ್ಸಿಂದ 18.6% ಮತ ಪಡೆದರು. ಹಾಗೆ ಹರಮನೆ ಶಂಕರ್ JDS ಇಂದ 15.5% ಮತವನ್ನು ಪಡ್ಕೊಂಡಿದ್ರು. ಇನ್ನು 2013ರ ವಿಧಾನಸಭಾ ಚುನಾವಣೆ ನೋಡಿದ್ರೆ ರವಿ ಸುಬ್ರಹ್ಮಣ್ಯ ಅವರು BJPಯಿಂದ 42.34% ಮತ, ಕೆ ಭಾಗೇಗೌಡ JDS ಇಂದ 23.32% ಮತ, BK ಚಂದ್ರಶೇಖರ್ ಕಾಂಗ್ರೆಸ್ಸಿಂದ 20.83% ಮತ. ಅಕ್ಷಯ್ ಅವರೇ, ವಿಧಾನಸಭಾ ಚುನಾವಣೆಯಲ್ಲಿ ಸತತವಾಗಿ BJP ಗೆಲ್ತಾ ಇದ್ರು ಕೂಡ BBMP ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಖಾತೆ ತೆರೆಯುವ ಪ್ರಯತ್ನವನ್ನು ಮಾಡಿದೆ. ನಾವು ಕಳೆದ 2 ಚುನಾವಣೆ ನೋಡಿದಾಗ BBMP ಒಟ್ಟಾರೆ ಲೆಕ್ಕಾಚಾರ ಹೇಗಿದೆ? ಈಗ ಬಸವನಗುಡಿಯ ಲೆಕ್ಕಾಚಾರಕ್ಕೆ ಬಂದರೆ ಯೋಗಿಜಿ, 2015ರ ಲೆಕ್ಕಾಚಾರಕ್ಕೆ ಬಂದರೆ ಬಸವನಗುಡಿ ವಾರ್ಡ್ನಿಂದ BS ಸತ್ಯನಾರಾಯಣ BJPಯಿಂದ ಗೆದ್ದಿದ್ರು. ಹನುಮಂತನಗರ ಕೆಂಪೇಗೌಡ ಅವರು BJPಯಿಂದ ಗೆದ್ದಿದ್ರು. ಶ್ರೀನಗರ JM ಸವಿತಾ BJPಯಿಂದ ಗೆದ್ದಿದ್ರು. ಗಿರಿನಗರ AV ನಂದಿನಿ ವಿಜಯ್ ವಿಠಲ್ BJPಯಿಂದ ಗೆದ್ದಿದ್ರು. ಕತ್ರಿಗುಪ್ಪೆ ವಾರ್ಡ್ ಇಲ್ಲಿಂದ ಸಂಗಾತಿ ವೆಂಕಟೇಶ್ ಅವರು ಗೆದ್ದಿದ್ರು. ವಿದ್ಯಾಪೀಠ ವಾರ್ಡ್ನಿಂದ ಶ್ಯಾಮಲಾ ಸಾಯಿಕುಮಾರ್ ಅವರು BJPಯಿಂದ ಗೆದ್ದಿದ್ರು. ಅಂದರೆ 2015ರ BBMP ಚುನಾವಣೆ ಏನಿತ್ತು ಅಲ್ಲಿ ಕಂಪ್ಲೀಟ್ ಕ್ಲೀನ್ ಸ್ವೀಪ್ ಮಾಡಿತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ BBMP ಚುನಾವಣೆಯಲ್ಲಿ BJP. ಇನ್ನು 2010ರ ಲೆಕ್ಕಾಚಾರಕ್ಕೆ ಬಂದ್ರೆ ಹನುಮಂತನಗರ ವಾರ್ಡ್ನಿಂದ ಕಾಂಗ್ರೆಸ್ ಗೆದ್ದಿತ್ತು ಇಲ್ಲಿ, ಜೊತೆಗೆ ಶ್ರೀನಗರ ವಾರ್ಡ್ನಿಂದ JDS ಗೆದ್ದಿತ್ತು. ಅಂದ್ರೆ JDS ಮತ್ತು ಕಾಂಗ್ರೆಸ್ನ ಸ್ವಲ್ಪ ಮಟ್ಟಿನ ಅಸ್ತಿತ್ವ ಇರತಕ್ಕಂತಹ ಕ್ಷೇತ್ರ ಇದು. ಆದ್ರೆ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಂದು ನೋಡಿದ್ರೆ BJPಯ ಹತ್ತಿರಕ್ಕೂ ಬರಲ್ಲ. ಹೌದು, ಕಾಂಗ್ರೆಸ್ ಮತ್ತು JDS ಎರಡು ಹತ್ತಿರಕ್ಕೂ ಬರಲ್ಲ. ಆದ್ರೆ GBA ಚುನಾವಣೆಯಲ್ಲಿ ಅಥವಾ ಈ ಹಿಂದಿನ BBMP ಚುನಾವಣೆ ನಾವು 2010ರ ಲೆಕ್ಕಾಚಾರವನ್ನ ನೋಡಿದ್ರೆ ಒಂದೊಂದು ವಾರ್ಡ್ ಅಲ್ಲಿ 2010ರಲ್ಲಿ ಗೆದ್ದಿರೋದ್ರಿಂದ GBA ಲೆಕ್ಕಾಚಾರಕ್ಕೆ ಬಂದ್ರೆ ಈ ಬಾರಿ GBAಯ ವಾರ್ಡ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಅದನ್ನ ನೀವು ಹೇಳ್ತೀರಿ. ಹೀಗಾಗಿ ಕಾಂಗ್ರೆಸ್ ಮತ್ತು JDSಗೂ ಅವಕಾಶ ಇದೆ ಇಲ್ಲಿ ವಾರ್ಡ್ಗಳನ್ನ ಖಾತೆಯನ್ನ ತೆರೀಲಿಕ್ಕೆ. ಈಗ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ರವಿ ಸುಬ್ರಹ್ಮಣ್ಯ ಅವರು 2010 ಮತ್ತು 15 ಅಂದರೆ 15ರಲ್ಲಿ BJP 6 ಪಾಲಿಕೆಯನ್ನು ಗೆದ್ದಿತ್ತು, 10ರಲ್ಲಿ 4. 2015 ನಂತರ BJPಯಲ್ಲಿ ಮೋದಿ ಮಗದೊಂದು ಹಿಂದುತ್ವ ಭಾವನೆಗಳು ಜಾಸ್ತಿ ಆಗಿದೆ. ಹೀಗಾಗಿ ಬಸವನಗುಡಿ ಒಂದು ರೀತಿಯಲ್ಲಿ BJPಯ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಈಗ ಏನು ವಾರ್ಡ್ಗಳು ಹೆಚ್ಚಾಗಿರಬಹುದು, ಇಲ್ಲ ಅಂತೇನಲ್ಲ, ಯಾಕಂದರೆ ಮುಂಚೆ 6 ಇದ್ದಿದ್ದು 10, 4 ಜಾಸ್ತಿ ಆಗಿದೆ ಅಷ್ಟೇ. ಹೀಗಾಗಿ BJP ಪ್ರಾಬಲ್ಯ ಈ ಬಾರಿಯ ಪಾಲಿಕೆಯಲ್ಲಿ ಕೂಡ, ಯಾಕೆ ಹಿಂದುತ್ವದ ಅಲೆ ಮಗದೊಂದು ಬಸವನಗುಡಿಯಲ್ಲಿ ವರ್ಕ್ ಆಗುತ್ತೆ. ಆದರೆ ಕಾಂಗ್ರೆಸ್ ನಾಯಕರು ಎಷ್ಟರ ಮಟ್ಟಿಗೆ ನುಗ್ತಾರೆ, UB ವೆಂಕಟೇಶ್ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗ್ತಾರೆ, MLC ಆಗಿದ್ದಂಥವ್ರು, MLC ಆಗಿದ್ದಂಥವ್ರು, ಅವ್ರಿಗೆ ಎಷ್ಟರ ಮಟ್ಟಿಗೆ ಪಕ್ಷದಿಂದ ಸಪೋರ್ಟ್ ಸಿಗುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ BJPಯ ಭಾವನೆಗಳ ಮುಂದೆ ಕಾಂಗ್ರೆಸ್ ಚುನಾವಣೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದಿಷ್ಟು ಪ್ರಯತ್ನ ಆಯ್ತು ಕಾಂಗ್ರೆಸ್ನ ಕಡೆಯಿಂದ, ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಲಿಕ್ಕೆ, ಬಟ್ ಅದು ವರ್ಕೌಟ್ ಆಗಿಲ್ಲ. ಎಸ್ ಅಕ್ಷಯ್, ಇನ್ನು ವಾರ್ಡ್ಗಳ ವಿಚಾರಕ್ಕೆ ಬರೋದಾದ್ರೆ ಏನು 2010 ಮತ್ತು 15ರ BBMP ಚುನಾವಣೆ ಸಂದರ್ಭದಲ್ಲಿ 6 ವಾರ್ಡ್ಗಳಿತ್ತು. ಇದೀಗ GBA 10 ವಾರ್ಡ್ಗಳನ್ನ ಮಾಡಿದೆ ಬಸವನಗುಡಿಯಲ್ಲಿ. ಅಲ್ಲಿ ವಾರ್ಡ್ಗಳು ಯಾವ್ದಾವ್ದು ನೋಡೋದಾದ್ರೆ ಸ್ವಾಮಿ ವಿವೇಕಾನಂದ ವಾರ್ಡ್ ಸಾಮಾನ್ಯರಿಗೆ, ಕತ್ರಿಗುಪ್ಪೆ ಸಾಮಾನ್ಯ ಮಹಿಳೆ, ಶ್ರೀನಿವಾಸ ನಗರ ಸಾಮಾನ್ಯ ಮಹಿಳೆ, ಅಶೋಕ್ ನಗರ ಸಾಮಾನ್ಯ ಮಹಿಳೆ, TR ಶಾಮಣ್ಣ ನಗರ ಸಾಮಾನ್ಯ, ಶ್ರೀನಗರ ಹಿಂದುಳಿದ ವರ್ಗ B ಮಹಿಳೆಗೆ ಬರುತ್ತೆ, ಕೆಂಪಾಬುದಿ ವಾರ್ಡು ಸಾಮಾನ್ಯ, ಹನುಮಂತನಗರ ಸಾಮಾನ್ಯ ಮಹಿಳೆ, NR ಕಾಲೋನಿ ಸಾಮಾನ್ಯ, ತ್ಯಾಗರಾಜ್ ನಗರ ಸಾಮಾನ್ಯ ಮಹಿಳೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಬಾರಿ GBಯಲ್ಲಿ. ಸೊ ಅಲ್ಲಿಗೆ 10 ವಾರ್ಡ್ ಆಯ್ತು, 6 ಇದ್ದಿದ್ದು 10 ಆಗಿದೆ. ಕಾಂಗ್ರೆಸ್ನವರು ಎಫರ್ಟ್ ಹಾಕಿದ್ರೆ 2015ರಲ್ಲಿ ಏನು ಮಿಸ್ ಆಗಿತ್ತು ಆ ಖಾತೆಯನ್ನ ಈ ಬಾರಿ ತೆರೆಯಲಿಕ್ಕೆ ಅವಕಾಶಗಳಿದೆ. ನಿಜ. JDSಗೂ ಅವಕಾಶ ಇದೆ. ಒಂದು ಕಾಲಕ್ಕೆ JDSನ ನಾಯಕರು ಇಲ್ಲಿ ಸದ್ದು ಮಾಡ್ತಾ ಇದ್ರು, ಕಬಡ್ಡಿ ಬಾಬು,
ಸದ್ದು ಮಾಡ್ತಾ ಇದ್ರು, ಆದ್ರೆ ಅವ್ರೀಗ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಸೊ ಕಾಂಗ್ರೆಸ್ಗೆ ಅವಕಾಶ ಇದೆ ಈ ಬಾರಿ ಖಾತೆಯನ್ನು ತೆರೀಲಿಕ್ಕೆ. ಬಟ್ ಇದು ಬ್ರಾಹ್ಮಣ ಸಮುದಾಯದ ಮತಗಳ ಡಾಮಿನೆನ್ಸ್ ಇರ್ತಕ್ಕಂತಹ ಒಂದು ಕ್ಷೇತ್ರ. ಹೌದು. ಹಾಗಾಗಿ ಬಿಜೆಪಿ ಒಂದು ತಗಡಿ ತೂಕ ಅಂತಾನೆ ಜಾಸ್ತಿನೇ. ತೇಜಸ್ವಿ ಸೂರ್ಯ ಇನ್ಫ್ಲೂಯೆನ್ಸ್ ಕೂಡ ಇಲ್ಲಿದೆ, ಖಂಡಿತ ಅವ್ರ ಅಂಕಲ್ ಆಗಿರೋದ್ರಿಂದ. ಸುಬ್ರಹ್ಮಣ್ಯ ಅವರು. ಎಸ್ ವೀಕ್ಷಕರೇ, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮತದಾರ ನೀವಾಗಿದ್ದಲ್ಲಿ ಈ ಬಾರಿ GBA ಚುನಾವಣೆಯಲ್ಲಿ ಯಾವ ಪಕ್ಷ ಪ್ರಾಬಲ್ಯವನ್ನು ಸಾಧಿಸುತ್ತೆ, 10 ವಾರ್ಡ್ಗಳಲ್ಲಿ ಯಾರು ಎಷ್ಟು ಸ್ಥಾನವನ್ನು ಗೆಲ್ತಾರೆ, ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕಾರ್ಪೊರೇಟರ್ ಆಗೋ ಕನಸು ಕಂಡಿದ್ದೀರಾ? ಹೇಗಿದೆ ಗೊತ್ತಾ 369 ವಾರ್ಡ್ಗಳ ಲೆಕ್ಕಾಚಾರ. ಯಾರಾಗ್ತಾರೆ ಗ್ರೇಟರ್ ಬೆಂಗಳೂರಿನ ಹೊಸ ಲೀಡರ್? 2028ರ ಜನಾದೇಶಕ್ಕೂ GBA ದಿಕ್ಸೂಚಿಯಾಗುತ್ತಾ? GBA ಜಾತಕದ ಕಂಪ್ಲೀಟ್ ಚಿತ್ರಣ ನಮ್ಮಲ್ಲಿ ಮಾತ್ರ. ವೀಕ್ಷಿಸಿ ವಾರ್ಡ್ ವಾರ್ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಪ್ರತಿದಿನ ಸಂಜೆ 6 ಮತ್ತು 8 ಗಂಟೆಗೆ. ಸರ್, ಹೆಚ್ಚು ಕಮ್ಮಿ ನಾನು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.